ಒಳ್ಳೆ ಚಪ್ಪಾಳೆ. ಬಹಳ ಖುಷಿ ಆಯ್ತು ಮಕ್ಕಳು ಮಾತಾಡಿದ್ ಕೇಳಿ. ರಿಪಬ್ಲಿಕ್ ಕನ್ನಡದ ಖಡಕ್ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಪಲಾಯನಗೈದ ಸಂಘದ ನಿರ್ದೇಶಕ. ಶಾಲೆ ಉಳಿಸಲು ವಿದ್ಯಾರ್ಥಿಗಳಿಂದ ಹೋರಾಟ ತೀವ್ರಗೊಂಡಿದೆ. ಇದರ ನಡುವೆ ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗದೆ ಮ್ಯಾನೇಜ್ಮೆಂಟ್ ಲೆವೆಲ್ ಇರೋರು ಸೊಬ್ಬಿಬ್ಬಾಗಿ ಎಸ್ಕೇಪ್ ಆಗೋದ್ರಂತೆ. ಆ ಮಕ್ಕಳು ಪ್ರಶ್ನೆಗಾದ್ರೂ ಉತ್ತರ ಕೊಡಕ್ಕಾಗತ್ತಾ? ಸರ್, ಕನ್ನಡ ಶಾಲೆಯನ್ನ ಕ್ಲೋಸ್ ಮಾಡ್ತಿದ್ರ ಸರ್ ಕನ್ನಡ ಶಾಲೆಯನ್ನ ಕ್ಲೋಸ್ ಮಾಡ್ತಿದ್ರ ಸರ್ ಕನ್ನಡ ಶಾಲೆಯನ್ನ ಕ್ಲೋಸ್ ಮಾಡ್ತಿದ್ರಾ? ಒಂದ್ ನಿಮಿಷ. ನೋಡಿ, ಉತ್ತರ ಕೊಡಕ್ಕಾಗದೆ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡಕ್ಕಾಗದೆ ಸೀದಾ ಹೋದ್ರು. ಕನ್ನಡ ಶಾಲೆಯನ್ನ ಕ್ಲೋಸ್ ಮಾಡ್ತಿದ್ರ ಓಡೋದ್ರು. ಸರ್ ಕನ್ನಡ ಶಾಲೆಯನ್ನ ಕ್ಲೋಸ್ ಮಾಡ್ತಿದ್ರ ಸರ್ ಕನ್ನಡ ಶಾಲೆಯನ್ನ ಕ್ಲೋಸ್ ಮಾಡ್ತಿದ್ರಾ? ಒಂದ್ ನಿಮಿಷ. ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ಪ್ರಯತ್ನಕ್ಕೆ ಇದೀಗ ಮುಂದಾಗಿದ್ದಾರೆ. ಹೌದು, ನಾನೀಗ ಮಹಾಲಕ್ಷ್ಮಿ ರೋಡ್ನ ಬಸವೇಶ್ವರ ಪ್ರೌಢಶಾಲೆ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು, ಅನುದಾನ ಅಂದ್ರೆ ಸರ್ಕಾರ ಅನುದಾನದಿಂದ ಈ ಒಂದು ಶಾಲೆ ನಡೀತಾ ಇದೆ. ಇದು CSIT ಬೇರೆ. ಹೀಗಾಗಿ ಸುಮಾರು ವರ್ಷಗಳಿಂದ ಶಾಲೆ ಇಲ್ಲಿ 1ರಿಂದ 10ನೇ ತರಗತಿವರೆಗೆ ಇತ್ತು. ಬಟ್ ಇದೀಗ ಈ ಒಂದು ಜಾಗವನ್ನ ಕಮರ್ಷಿಯಲ್ ಪರ್ಪಸ್ ಕೊಡುವ ದೃಷ್ಟಿಯಿಂದ ಇದೀಗ 8, 9, 10ನೇ ತರಗತಿಯನ್ನ ಮುಚ್ಚುವ ಪ್ರಯತ್ನಕ್ಕೆ ಇದೀಗ ಮ್ಯಾನೇಜ್ಮೆಂಟ್ ಮುಂದಾಗಿದೆ ಎಂಬುದು ವಿದ್ಯಾರ್ಥಿಗಳು, ಪೋಷಕರು ಗಂಭೀರ ಆರೋಪ ಸಹ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಹಿಂದೆ ಸಹ ಇಲ್ಲಿ ಒಂದು ಒಳ್ಳೆಯ ಕಟ್ಟಡ ಕಟ್ಟಿಸಿಕೊಂಡು ನಿಮಗೆ ಅನುಕೂಲ ಮಾಡಿಕೊಡ್ತು ಅಂತ ಒಂದ್ ಕಡೆ ಮ್ಯಾನೇಜ್ಮೆಂಟ್ ಸಹ ಹೇಳಿತ್ತು. ಬಟ್ ಇದೀಗ ಯಾವುದೇ ಇಲ್ಲ. ಮತ್ತು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಟಾರ್ಚರ್ ಮಾಡ್ತಿದ್ರೆ TC ತಗೊಂಡು ಬೇರೆ ಕಡೆ ಅಡ್ಮಿಷನ್ ಮಾಡಿ ಅಂತ ಒಂದ್ ಕಡೆ ಹೇಳ್ತಿದ್ರಂತೆ ಮ್ಯಾನೇಜ್ಮೆಂಟ್. ಹೀಗಾಗಿ ಒಂದ್ ಕಡೆ ವಿದ್ಯಾರ್ಥಿಗಳು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ರೆ, ಯಾವುದೇ ಕಾರಣಕ್ಕೂ ನಾವು ಇದೇ ಶಾಲೆಯಲ್ಲೇ ಓದ್ತಿದ್ವಿ, ನಾವು ಯಾವುದೇ ರೀತಿಯ TC ತೆಗೆದುಕೊಂಡು ಹೋಗಲ್ಲ ಎಂಬುದು ಒಂದ್ ಕಡೆ ವಿದ್ಯಾರ್ಥಿಗಳು ಸಹ ಹೇಳ್ತಿದ್ರೆ. ವಿದ್ಯಾರ್ಥಿಗಳಲ್ಲಿ ಮಾತಾಡಿಸ್ತೇನೆ. ಮೇಡಮ್ ನಮಸ್ತೆ. ಈಗ ಈ ಶಾಲೆನ ಮುಚ್ಚುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಮ್ಯಾನೇಜ್ಮೆಂಟ್. ಈಗ ಏನ್ ಹೇಳಿದ್ರಿ, ಏನ್ ಆರೋಪ ಇದೆ ಅಂತ? ಸರ್, ಇವಾಗ ಈ ಸ್ಕೂಲ್ ನ ಮುಚ್ಚಿಬಿಟ್ಟು ಅವರು ಬಾಡಿಗೆ ಕೊಡ್ಬೇಕು ಅನ್ಕೊಂಡವ್ರೆ ಸರ್. ನಮ್ಗೆ ಇದೆ ಕನ್ನಡ ಸ್ಕೂಲೇ ಬೇಕು ಸರ್. ಇಷ್ಟ ದಿನ ನಾವು ಓದ್ತಾ ಇದ್ವಿ ಸರ್. ಇವಾಗ 3 ವರ್ಷದಿಂದ ಟೀಚರು ಇಲ್ಲ, ಏನೂ ಇಲ್ಲ ಸರ್. ಇವಾಗ ಗ್ರೌಂಡ್ಗೂ ಬರೋದಕ್ಕೂ ಬಿಡ್ತಿಲ್ಲ ಸರ್. ನಮ್ಗೆ ಆಟ ಆಡಿದ್ರೆ ಏನೋ ಲೆಟರ್ ಬರ್ದಾಕ್ತವ್ರಂತೆ ಸರ್. ನಮ್ಗೆ ಏನ್ ಆಗ್ತಾರೆ ಅಂತ ಗೊತ್ತಿಲ್ಲ ಸರ್. ನಾವು ಕನ್ನಡ ಮಾಧ್ಯಮ ಸ್ಕೂಲ್ ನ ಉಳಿಸ್ಕೋಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಸ್ಟೂಡೆಂಟ್ ಅವ್ರನ್ನು TC ಕೊಟ್ಬಿಟ್ಟು ಕಳಿಸ್ಬೇಕು ಅಂತ ಹೇಳ್ತವ್ರೆ ಸರ್. ಏನ್ ಮಾಡ್ಬೇಕು ಅಂತ ನೀವೇ ಹೇಳ್ಬೇಕು ಸರ್. ನಾವ್ ಎಷ್ಟು ಸರಿ ಲೆಟರ್ ಕೊಟ್ರು ಕೇಳ್ತಾನೆ ಇಲ್ಲ, ಅದು ವಾಪಸ್ ಕೊಡ್ತವ್ರೆ. ಲೆಟರ್ ಕೊಡ್ರಿ? ನಾವು ನಮ್ ಸ್ಕೂಲ್ಗೆ ಟೀಚರ್ಸ್ ಬೇಕು ಅಂತ ಕೇಳ್ಕೊಂಡಿದ್ವಿ ಸರ್. ಲೆಟರ್ ಬರ್ದಿದ್ವಿ. ಎಲ್ಲಾ ಕ್ಲಾಸ್ ಅವರು ಸಿಗ್ನೇಚರ್ ಮಾಡ್ಬಿಟ್ಟು ಪೇರೆಂಟ್ಸ್ ಸಿಗ್ನೇಚರ್ ಮಾಡಿದ್ರು ಸರ್. ಅದನ್ನ ಅವರು ಏನು ಹೇಳೇ ಇಲ್ಲ ಸರ್. ಟೀಚರ್ನ 3 ಜನ ಕಳ್ಸಿದ್ರು ಸರ್. ಅದಾದ್ಮೇಲೆ ಏನಾಯ್ತು ಗೊತ್ತಿಲ್ಲ ಸರ್. ಅವ್ರು 3 ಜನ ಟೀಚರ್ಸ್ ಬಂದಿಲ್ಲ ಸರ್. ನಮ್ಗೆ ಇಲ್ಲಿ ಪೋಷಕರು ಇದ್ರೆ ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ. ನೀವು ಸಹ ಒಂದ್ ಕಡೆ ಹೋರಾಟ ಸಹ ಮಾಡಿದ್ರಿ, ಒಂದ್ ಕಡೆ ಮನವಿ ಸಹ ಮಾಡಿಕೊಂಡಿದ್ರಿ. ಏನು ಆರೋಪ ಅಂತ? ಸರ್, ಇಲ್ಲಿ ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಬೇಕು ಅನ್ನೋದೇ ಆರೋಪ ಜಾಸ್ತಿ. ಇವಾಗ 2-3 ವರ್ಷದಿಂದನೂ ಟೀಚರ್ಸ್ಗಳಿಲ್ಲ. ಟೀಚರ್ಸ್ ಬೇಕು ಅಂತ ಮ್ಯಾನೇಜ್ಮೆಂಟ್ ಅವರಿಗೂ ಹೇಳಿದೀವಿ, ಮತ್ತೆ ಇರೋ ಟೀಚರ್ಸ್ಗಳಿಗೂ ಹೇಳಿದೀವಿ. ಹೀಗಾಗಿ ಅವರು ಮ್ಯಾನೇಜ್ಮೆಂಟ್ ಅವರು ಟೀಚರ್ಸ್ ಬಂದವ್ರನ್ನು ವಾಪಸ್ ಕಳಿಸಿದ್ದಾರೆ ಈ ವರ್ಷ. ಸಾಕಷ್ಟು ವಿದ್ಯಾರ್ಥಿಗಳು, ಪೋಷಕರು ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಈ ಒಂದು ಕನ್ನಡ ಶಾಲೆಯನ್ನ ಮುಚ್ಚಬಾರದು. 8, 9, 10ನೇ ತರಗತಿಯನ್ನ ಈಗ ಅನುದಾನ ಅಂದ್ರೆ ಸರ್ಕಾರದಿಂದ ಮಾನ್ಯತೆ ಪಡೆದುಕೊಂಡಿದೆ. ಸರ್ಕಾರದ ಸೈಟ್ ತಗೊಂಡು ಇವರು ಶಾಲೆಯನ್ನು ನಡೆಸಿದ್ರು, ಸರ್ಕಾರಿ ಶಾಲೆ ನಡೆಸಿದ್ರೆ. ಬಟ್ ಇದೀಗ ಇಲ್ಲಿ ಒಂದು ಜಾಗವನ್ನ ಕಮರ್ಷಿಯಲ್ ಕೊಡೋಕೆ ಮುಂದಾಗಿದ್ದಾರೆ. ಕೆಲ ಬಿಲ್ಡಿಂಗ್ ಕಟ್ಟಿ ಕಮರ್ಷಿಯಲ್ ಬಾಡಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿನ ಮಕ್ಕಳಿಗೆ ಟಾರ್ಚರ್ ಕೊಡ್ತಿರುವುದು ಎಂಬ ಆರೋಪ ಸಹ ಕೇಳಿಬಂದಿದೆ. 8, 9ನೇ ತರಗತಿ ಮುಚ್ಚಬಾರದು ಎಂಬುದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಒತ್ತಾಯ ಸಹ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.